ಟೆಸ್ಟ್ ನೋಡೋದಕ್ಕೆ ರೆಡಿ ಇದ್ದೀರಾ? ನಾನಂತೂ ಮಾಡ್ತಿಲ್ಲ, ಸ್ನೇಹ ಮ್ಯಾಮ್ ಮಾಡ್ತಿರೋದು ಏನು ಅಂತ ಗೊತ್ತಿಲ್ಲ. ಆ ಧೈರ್ಯದ ಮೇಲೆ ಅವ್ನು ಬಂದಿರೋದು. ನೀನ್ ಮಾಡ್ತೀನಿ ಅಂತ ಗೊತ್ತಿದ್ದೀನಿ, ಅವ್ನು ಬರ್ತಾನೆ ಇರಲಿಲ್ಲ. ಅವ್ನು ಊರಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಿದ್ದ. ಸೀರಿಯಲ್ ಅಲ್ಲಿ ಅವನು ನನ್ನ ಫೇವ್ರೆಟ್ ಮಗ ಆಗಿರೋದು. ಅಲ್ಲ ನೀನ್ ನನಗೆ ಬೇಡದೇ ಇರೋ ಸೊಸೆ ಸೇರ್ಸಿದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಏನೇ ಕುಕ್ ಮಾಡೋದು ಸೆಟ್ಟಿಗೆ ತಗೊಂಡೋದ್ಮೇಲೆ ಕೇಳ್ತೀನಿ, ಪ್ಲೀಸ್ ದಯವಿಟ್ಟು ನೋಡ್ಬಿಟ್ಟು ಹೇಳಿ ಕರೆಕ್ಟ್ ಆಗಿದೆ ಅಂತ. ಅದು ಫಸ್ಟ್ ನಾನೇ ಟೇಸ್ಟ್ ಮಾಡೋದು. ಯಾವಾಗಿಂದ ಫ್ರೀ ಇದ್ದೆ ನಾನು? ಚೆನ್ನಾಗಿ ಇದು ಗೋಬಿ ಅಂಗಡಿ ಗೋಬಿ ಮತ್ತೆ ಎಗ್ ರೈಸ್ ಮಾಡ್ತಾರೆ ಗೊತ್ತಾ? ಎಗ್ ರೈಸ್ ಹಿಂಗ್ ಅದೇ ತರ ಮಾಡ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ನೇಹ ಮ್ಯಾಮ್ ಮನೆಗೆ ಬಂದಿದ್ದೀನಿ. ಅವರು ನಮ್ಮ ಸೆಟ್ಟಲ್ಲಿ ತುಂಬ ಚಂದ ಕುಕ್ ಮಾಡ್ಕೊಂಡು ತೊಗೊಂಬರ್ತಾಯಿದ್ರು. ಸಿಕ್ಕಾಪಟ್ಟೆ ನಾನು ಡಯಟ್ ಮಾಡ್ತಾಯಿದ್ರು, ತಿನ್ನಬೇಕು ಅಂತ ಅನಿಸಿದ್ದು, ತುಂಬ ಹೆಲ್ತಿ ಫುಡ್ ಇರ್ಬೋದು, ಎಲ್ಲ ಮಾಡ್ತಾಯಿದ್ರು. ಇವತ್ತು ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಸಡನ್ ಪ್ಲ್ಯಾನ್ ಬಂತು. ಓಕೆ, ಅವ್ರ ಜೊತೆ ಏನಕ್ಕೆ ಅವ್ರು ಹೆಂಗೆ ಕುಕ್ ಮಾಡ್ತಾರೆ ಅಂತ ನೋಡೋಣ ಅಂತ ಅನಿಸ್ತು ನನಗೆ. ಮನೆಗೆ ಇನ್ವೈಟ್ ಮಾಡಿದರು, ಮನೆಗೆ ಬಂದಿರಲಿಲ್ಲ. ಓಕೆ, ಮನೆಗೆ ಬಂದಂಗೂ ಆಗುತ್ತೆ. ಸ್ವಲ್ಪ ರೀಲ್ಸ್ ಎಲ್ಲ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಇದು ಕುಕ್ಕಿಂಗ್ದು ಒಂದು ವ್ಲಾಗ್ ಮಾಡೋಣ, ನಿಮಗೂ ತೋರಿಸ್ಕೊಳ್ಳೋಣ ಅವ್ರ ಸ್ಟೈಲ್ ಹೆಂಗಿರುತ್ತೆ, ಅವ್ರು ಹೆಂಗೆ ಮಾಡ್ತಾರೆ ಅಂತ ನಿಮಗೂ ತೋರಿಸ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸ್ನೇಹ ಮ್ಯಾಮ್ ಅಪಾರ್ಟ್ಮೆಂಟಲ್ಲೇ ಇದ್ದೀನಿ, ಒಳಗಡೆ ಹೋಗೋಣ. ಆ್ಯಂಡ್ ಅದ್ರ ಜೊತೆಗೆ ಸ್ನೇಹ ಮ್ಯಾಮ್ ಜೊತೆಗೆ ಇನ್ನೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅದು ಅವರು ಟೇಸ್ಟ್ ನೋಡೋದಕ್ಕೆ ಅಂತಲೇ ಸ್ನೇಹ ಮ್ಯಾಮ್ ಕರೆಸಿದ್ದಾರೆ. ಅವರು ನನ್ನ ಫ್ರೆಂಡು. ಅಲ್ಲಿ ಹೋದ್ಮೇಲೆ ಯಾರು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಒಳಗಡೆ ಹೋಗೋಣ, ಲೆಟ್ಸ್ ಗೋ. ಹೇಳಿದ್ದೆ ಫೋನ್ ಮಾಡಿ ರೆಡಿ ಆಗಿರಿ, ನಾನು ಬಂದಮೇಲೆಲ್ಲ ಅರ್ಜೆಂಟ್ ಮಾಡಿಕೊಂಡು ರೆಡಿ ಆಗಿಲ್ಲ ಅಂತೆಲ್ಲ ಹೇಳಬೇಡಿ ಅಂತ. ನೋಡೋಣ ಹಿಂಗೆ ರೆಡಿಯಾಗಿ ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬಾ ಅಂತ ಹೇಳಿದ್ದಾರೆ. ಅದು ಬನ್ನಿ ಒಳಗಡೆ ಹೋಗೋಣ. ಹಾಯ್ ಮೇಡಮ್, ವಣಕ್ಕಮ್, ನಮಸ್ತೆ. ಅವ್ನು ಶಾಕ್ ಆಗ್ಬಿಟ್ಟ. ಅಲ್ಲೊಬ್ರು ರಿಯಾಕ್ಷನ್ ನೋಡಿ, ಅವ್ರ ಮಗನ ರಿಯಾಕ್ಷನ್ ನೋಡಿ ನನಗೆ ಅವನು ಶಾಕ್ ಆಗ್ಬಿಟ್ಟ. ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ರಿಯಾಂಕಾ ಬರ್ತಾಳೆ. ಪ್ರಿಯಾಂಕಾ ನೋಡಿದ ನಾನು ಹೇಳಿದ್ದೀನಿ, ಯಾರು ಬಂದ್ರು ನಗ್ನಗ್ತಾ ಹಲೋ ಹಾಯ್ ಅಂತ ಹೇಳಿ ಅಂತ. ನೆಕ್ಸ್ಟ್ ಟೈಮ್ ಹೇಳ್ತಾರೆ. ಸ್ಪೆಷಲ್ ಗೆಸ್ಟು ಹೇಳ್ತಿದ್ನಲ್ಲ ಅವ್ರ ಬಗ್ಗೆ. ಇವರು ನಮ್ಮ ಪುಚ್ಚಿ ನಮ್ಮತ್ತೆ ಸ್ನೇಹ ಅವರು ಸ್ಪೆಷಲ್ ಗೆಸ್ಟು ಇಂಟ್ರಡ್ಯೂಸ್ ಮಾಡ್ತೀನಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಫುಲ್ ಆ್ಯಟಿಟ್ಯೂಡಲ್ಲಿ ಕೂತಿದ್ದಾರೆ. ಫುಲ್ ಏನು ಹಂಗೆ ಹಿಂಗೆ ಅವ್ರ ಆಟಿಟ್ಯೂಡಲ್ಲಿ ಕೂತಿಲ್ಲ, ಅವರು ಆಟ ಆಡ್ತಾ ಕೂತಿದ್ದಾರೆ. ಆಟಿಟ್ಯೂಡಲ್ಲಿ ಆಟ ಆಡ್ತಾ ಕೂತಿದ್ದಾರೆ. ಸಾಕು ಇಬ್ರು ಹಿಂಗೆ ಅಲ್ಲಿ ಅಥರ್ವ. ಹಾಯ್ ಹೇಳಿ. ಹಾಯ್, ನಮಸ್ತೆ. ಹಾಯ್, ನಮಸ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಅಭಿಮಾನ ಮನಸ್ಸಲ್ಲಿರಲಿ. ಓಕೆ, ಟೆಸ್ಟ್ ನೋಡೋದಕ್ಕೆ ರೆಡಿ ಇದ್ದೀರಾ? ನಾನಂತೂ ಮಾಡ್ತಿಲ್ಲ, ಸ್ನೇಹ ಮ್ಯಾಮ್ ಮಾಡ್ತಿರೋದು ಏನು ಅಂತ ಗೊತ್ತಿಲ್ಲ. ಆ ಧೈರ್ಯದ ಮೇಲೆ ಅವ್ನು ಬಂದಿರೋದು. ನೀನ್ ಮಾಡ್ತೀನಿ ಅಂತ ಗೊತ್ತಿದ್ದೀನಿ, ಅವ್ನು ಬರ್ತಾನೆ ಇರಲಿಲ್ಲ. ಅವ್ನು ಊರಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಿದ್ದ. ನಾನು ಅಂತ ಹೇಳಿದಕ್ಕೆ ಅವ್ನು ಧೈರ್ಯವಾಗಿ ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿರೋದು. ಕಟ್ ಇದೆಲ್ಲ. ಸ್ನೇಹ ಮ್ಯಾಮ್ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆಮೇಲೆ ಗ್ಯಾಪಲ್ಲಿ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಮಗನ ಜೊತೆ ವಿಡಿಯೋಗೆ ಮಾಡ್ತಾ ಇದ್ದೆ. ಇವಾಗ ಬನ್ನಿ ಕುಕಿಂಗ್ ಮಾಡ್ತಾರಂತೆ, ನೋಡೋಣ. ರೆಡಿ, ಲೆಟ್ಸ್ ಗೋ. ಇದಕ್ಕೆ ಏನೇನು ವೆಜಿಟೇಬಲ್ಸ್ ಯೂಸ್ ಮಾಡೋದು? ಆಕ್ಚುಲಿ ಏನ್ ಗೊತ್ತಾ, ಇದ್ರಲ್ಲಿ ಈ ಕರಿಯಲ್ಲಿ ವೆಜಿಟೇಬಲ್ ಎಲ್ಲ ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ನಾವು ನಾರ್ಮಲಿ ಸಾರು ಸಾಂಬಾರೆಲ್ಲ ಮಾಡ್ತೀವಲ್ಲ, ತುಂಬಾ ಬೆಂದು ಹಂಗಿರ್ಬಾರ್ದು. ಇದೊಂದು ಸ್ವಲ್ಪ ಹಂಗೆ ತಿಂದ್ರೆ ಒಂಥರ ಕ್ರಂಚಿ ಆಗಿರ್ಬೇಕು. ಸೊ ತುಂಬಾ ಏನು ನಾವು ಅದನ್ನ ಓವರ್ ಕುಕ್ ಎಲ್ಲ ಮಾಡಂಗಿಲ್ಲ. ಮಶ್ರೂಮ್ಸು, ಬಾಸ್ ಬರೀ ಪ್ರೋಟೀನ್ ತಿನ್ನೋದ್ರಿಂದ ಮಶ್ರೂಮ್ಸು, ಬ್ರಾಕೊಲಿ. ನನಗೂ ಹೇಳಿ, ನಾನು ಡಯಟ್ ಮಾಡ್ತಾ ಇದ್ದೀನಿ ಅಂತ. ಇವಳು ಮಾಡ್ತಾ ಇದ್ದಾಳೆ, ನಾನು ಮಾಡ್ತಾ ಇದ್ದೀನಿ. ಅಲ್ಲ, ಅವನು ನಿನ್ ಚಾನಲ್ ಗೆಸ್ಟ್ ಆಗಿ ಬಂದಿರೋದ್ರಿಂದ ಪಾಪ ಒಂಚೂರು ಪ್ರಮೋಟ್ ಮಾಡ್ತಾ ಇದ್ದೀರಾ, ಮಾಡ್ಬೇಕು ಅವ್ರನ್ನ. ಸೊ ಮಶ್ರೂಮ್, ಬ್ರಾಕೊಲಿ, ಬೇಬಿ ಕಾರ್ನ್, ಕ್ಯಾರೆಟು, ಕ್ಯಾಪ್ಸಿಕಮ್, ಆನಿಯನ್ಸ್, ಗ್ರೀನ್ ಪೀಸು, ಆಮೇಲೆ ಏನು ಬೀನ್ಸು, ಜುಕಿನಿ, ಸ್ಪಿನಚ್. ನಾನು ಇದಕ್ಕೆ ಕಣೋ ಗ್ರೇವಿ ಮಾಡ್ತೀವಲ್ಲ ಆವಾಗ ಹಾಕೋದು. ಅವಾಗ ಗ್ರೀನ್ ಕಲರ್ ಬರುತ್ತೆ, ನಿನಗೆ ಪ್ರೋಟೀನು ಬರುತ್ತೆ. ಹಂಗೆ ಕೊಟ್ರೆ ಯೂಶಲಿ ಮಕ್ಕಳೆಲ್ಲ ತಿನ್ನಲ್ವಲ್ಲ ಅದನ್ನ. ಇವ್ರೊಬ್ರಿಗೋಸ್ಕರ ಅಲ್ಲ ಮ್ಯಾಮ್, ಇವತ್ತು ನಾವು ಕೊಡ್ತೀವಿ. ಆದ್ರೆ ಬೇಜಾರು ಮಾಡ್ಕೊಂತೀರಾ? ಇಟ್ಸ್ ಓಕೆ, ಬಿಡಿ, ಪರವಾಗಿಲ್ಲ. ನೋಡಿ, ಸೀರಿಯಲ್ ಅಲ್ಲಿ ಅವನು ನನ್ನ ಫೇವ್ರೆಟ್ ಮಗ ಆಗಿರೋದು. ಅಲ್ಲ ನೀನ್ ನನಗೆ ಬೇಡದೇ ಇರೋ ಸೊಸೆ ಸೇರ್ಸಿದೀನಿ. ಇದೊಂದು ಬದುಕಿ,
ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ನಾವು ಹೋಗ್ತಾ ಹೋಗ್ತಾ ಪ್ರಾಸೆಸ್ ಎಲ್ಲ ಹೇಳ್ತೀನಿ ನಿಮಗೆ. ಈಗ ಈ ಬ್ರಾಕ್ಲಿ ಎಲ್ಲ ಬೇಕಾದ್ರೆ ಒಂದ್ಸಲ ನೀವು ಸ್ಟೀಮ್ ಮಾಡ್ಕೋಬಹುದು ಲೈಟ್ ಆಗಿ, ಅಥವಾ ನಾನು ಮೈಕ್ರೋವೇವ್ ಸಮಟೈಮ್ಸ್ ಏನ್ ಮಾಡ್ತೀನಿ, ಒಂದು 4-5 ಮಿನಿಟ್ಸ್ ಇಟ್ಬಿಡ್ತೀನಿ. ಯಾಕಂದ್ರೆ ನಾವು ಯಾವಾಗಲೂ ಒಂದ್ ಸ್ವಲ್ಪ ಹರಿಬರಿಯಲ್ಲಿರ್ತೀವಿ, ಶೂಟಿಂಗ್ ಹೋಗ್ಬೇಕಾಗಿದೆ, ಸೊ ತುಂಬಾ ಕೆಲಸ ಇರೋದ್ರಿಂದ ಪಟ ಪಟ ಮಾಡ್ಬೇಕು ಅಂದ್ರೆ ಯೂಶಲಿ ಲೈಕ್ ಒಂದು 5 ಮಿನಿಟ್ಸ್ ಮೈಕ್ರೋವೇವ್ ಮಾಡ್ಕೊಂಡ್ಬಿಟ್ರೆ ಅದೊಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಆಮೇಲೆ ಬಟರಲ್ಲಿ ಒಂದೇ ಒಂದ್ಸಲ ಚಿಂಗ್ ಚಿಂಗ್ ಅಂತ ಹಿಂಗ್ ಸಾಟೆ ಮಾಡ್ಬಿಟ್ರೆ ಹೆಂಗೆ ಚಿಂಗ್ 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 ಅಂತ ಮಾಡಿ. ಚಿಂಗ್ ಆಕ್ಚುಲಿ ಪ್ರಿಯ ಏನ್ ಗೊತ್ತಾ, ನಾನ್ ಕುಕ್ಕಿಂಗ್ ಅಲ್ಲ, ಅಥರ್ವ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾನೆ ಆಯ್ತಾ. ಇಲ್ಲ ನಿಜವಾಗ್ಲು ಅಂದ್ರೆ ಹುಡುಗರು ಕುಕ್ಕಿಂಗ್ ಅಂದ್ರೆ ಹುಡುಗರು ಮಾಡಲ್ಲ ಸಮಟೈಮ್ಸ್ ಅಲ್ವಾ, ಬೋರಿಂಗ್ ಅಂತ. ಅದೇ ನಾನ್ ನೋಡಿ ನೀನ್ ಜಾಸ್ತಿ ಹೈಟ್ ಇದೆಯಾ, ಇನ್ನೂ ಮೇಲ್ ಹೋಗ್ಬೇಡ, ಇಲ್ಲೇ ನೀನ್ ಇಲ್ಲ ನಾನು ಪಾಪ ತುಂಬಾ ಚೆನ್ನಾಗಿ ಮಾಡ್ತಾನೆ. ಸಿಗೋ ಟೈಮಲ್ಲಿ ನನ್ಗೇನ್ ಗೊತ್ತಾ ಅಪ್ರಿಶಿಯೇಟ್ ಮಾಡೋದು, ಒಬ್ರು ಶೂಟಿಂಗ್ ಬರ್ ನಾವೇ ಸಮಟೈಮ್ಸ್ ಮಾಡ್ತೀವಿ, ಸಮಟೈಮ್ಸ್ ಮಾಡಲ್ಲ, ಹೌದಾ ಅಲ್ವಾ. ನಾನೇ ಮೋಸ್ಟ್ ಅಯ್ಯೋ ಇವತ್ತು ಬೇಡ ಬಿಡು, ಇನ್ನೊಂದು ಅಲ್ಲೇ ಏನೋ ತಿನ್ನೋಣ ಅನ್ಕೊಂಡು. ಬಟ್ ಇವನು ಹಂಗಲ್ಲ, ಬೆಳಗ್ಗೆ ಏನೋ ಒಂದು ಮಾಡ್ಕೊಂಡು, ವೆಜಿಟೇರಿಯನ್ ಬೇರೆ, ಅವನು ಕಷ್ಟಪಟ್ಟು ಏನೇನೋ ಕಂಡಿಡ್ದು ಹೊಸ ಹೊಸ ಐಟಮ್ ಎಲ್ಲ ರಾತ್ರಿ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಬೆಳಗ್ಗೆ ಮಾಡ್ಕೊಂಡ್ ಬರ್ತಾನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ತೊಗೊಂಡು ಬಂದಿದ್ರು, ಅವರೇ ಪ್ರಿಪೇರ್ ಮಾಡ್ಕೊಂಡು, ತುಂಬ ಸ್ಟ್ರಿಕ್ಟ್ ಡಯಟ್ ತೊಗೊಂಬಂದಿದ್ರು, ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಬೇಬಿ ಕಾರ್ನ್ನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಅಲ್ವಾ. ಎಕ್ಸ್ಪೀರಿಯನ್ಸ್ ಕಣೋ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೆ. ಸ್ನೇಹ ಮ್ಯಾಮು ನಮ್ಮ ಸೆಟ್ಟಿಗೆ ತುಂಬ ವೆರೈಟಿ ಥರ ಫುಡ್ನ ಕುಕ್ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ಅದು ಹೆಂಗೆ ಮಾಡ್ತಿದ್ರು ಅಂತ ಕೇಳಿದಾಗ ಬಿಟ್ಕೊಡ್ತಿರ್ಲಿಲ್ಲ. ಅದಕ್ಕೆ ಇವಾಗ ಏನಾದರೂ ಮಾಡಿ ಅವ್ರ ರೆಸಿಪಿ, ಅವ್ರ ಸ್ಟೈಲ್ನ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾವುದು ಮಾಡ್ತಿದ್ದಾರೆ ಅಂತ ಸೀರಿಯಸ್ ಆಗಿ ಗೊತ್ತಿಲ್ಲ, ಯಾವ ಫುಡ್ ಏನೂ ಗೊತ್ತಿಲ್ಲ ನನಗೆ. ಮ್ಯಾಮ್ ಹೇಳಿ. ಹೇಳ್ಬಾರ್ದು ಅಂತ ತಾನೇ, ಅದಕ್ಕೆ ತಾನೇ ಸರ್ಪ್ರೈಸ್ ಅಂತ ಹೇಳಿದ್ದು. ಹೇಳ್ಬಿಟ್ರೆ ಆಮೇಲೆ, ಯಾಕಂದ್ರೆ ನಾನೇನೋ ಅಂತ ಅರ್ಜೆಂಟಿಗೆ ಮಾಡ್ಕೊಂಡು ಹೋಗಿರ್ತೀನಿ, ಅದು ಲಕ್ಕಿಲಿ ಚೆನ್ನಾಗಾಗ್ಬಿಟ್ಟಿರುತ್ತೆ. ಸೂರೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಂಡಿರುತ್ತೆ. ಪಾಪ ಇನ್ನೊಂದು ಏನಾಗುತ್ತೆ ಅಂದ್ರೆ, ಇವ್ರಿಗೆ ಆ ಸೆಟ್ ಊಟ, ಶೂಟಿಂಗ್ ಊಟ ತಿಂದು ನಾಲ್ಗೆಲ್ಲ ಬರ್ಗೆಟ್ಟೋಗಿದೆ ಅಲ್ವಾ. ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಿ ನಾವು ಬರ್ಗೆಟ್ಬಿಟ್ಟಿದ್ದೀವಿ ಅಂತ ನೀವು ನನ್ಗೆ ಕೊಡೋದಾ? ನಾನ್ ಮಾಡ್ತಿರೋದು ತಾಯಿ ಕರಿ, ಓಕೆನಾ. ಆದ್ರೆ ತಂದೆ ಕರಿ, ತಾಯಿ ಕರಿ ಲೈಕ್ ಯುನೋ ಥೈಲ್ಯಾಂಡ್ ಅಲ್ಲಿ ಮಾಡೋಂತ ರೆಡ್ ಕರಿ, ಗ್ರೀನ್ ಕರಿ ಇರುತ್ತೆ. ಓಕೆ, ಆಕ್ಚುಲಿ ಅದು ನಾನ್ ವೆಜ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ವೆಜಿಟೇರಿಯನ್ ಆಗಿದ್ರಿಂದ ನಾನು ಅದರಲ್ಲೇ ನನ್ನ ವರ್ಷನ ಕಂಡಿಡ್ದಿದ್ದೀನಿ. ಇದನ್ನ ನನಗೆ ಹೆಂಗ್ ಸೂಟ್ ಆಗುತ್ತೋ ಹಂಗೆ ಮಾಡ್ಕೋಬೇಕು ಅಂತ ನಾನಾಗೆ ಕಂಡಿಡ್ದು, ಇದು ನನಗೆ ಇಷ್ಟ ಆಗಿ ಅದಾದ್ಮೇಲೆ ನಿಮ್ಗಳಿಗೂ ಟ್ರೈ ಮಾಡಕ್ಕೆ ಇವತ್ತು ಕೊಡ್ತಾ ಇದೀನಿ. ನೋಡೋಣ. ತಾಯಿ ಕರಿ ನೋಡಾದ್ಮೇಲೆ ನೀವು ತಂದೆ ಕರಿ ಟ್ರೈ ಮಾಡ್ಬೋದು. ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇವ್ರ ಹತ್ರ ಹೇಳ್ಸ್ಕೊತೀನಿ, ತಂದೆ ಕರಿ ಮಾಡೋದು ಹೆಂಗೆ ಹೌದು. ಸೊ ತಾಯಿ ಕರಿ, ಗ್ರೀನ್ ಥಾಯ್ ವೆಜ್ ಕರಿ, ಗ್ರೀನ್ ತಾಯಿ ವೆಜ್ ಕರಿ. ಗ್ರೀನ್ ಕಲರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಧನಿಯಾ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ. ಸ್ವಲ್ಪ ಜಾಸ್ತಿನೇ ಹಾಕೋತಿದ್ದೀನಿ, ಯಾಕಂದರೆ ವೆಜಿಟೇಬಲ್ಸು ಕೋಕೋನಟ್ ಆಯಿಲೆಲ್ಲ, ಕೋಕೋನಟ್ ಮಿಲ್ಕ್ ಎಲ್ಲ ಹಾಕೋದ್ರಿಂದ. ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಫ್ರೆಶ್ ಕೋಕೋನಟ್, ಆಮೇಲೆ ಜಿಂಜರ್ ಗಾರ್ಲಿಕ್. ಅದಾದಮೇಲೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಅದನ್ನು ಕಟ್ ಮಾಡಿಬಿಟ್ಟಾದರೂ ಹಾಕೋಬೋದು, ಅಥವಾ ಕೈಯಲ್ಲೇ ಹಾಗೆ ಶಕ್ತಿ ಇರೋರಾದರೆ ಹಾಗೆ ಕೈ, ಆ ಥರ ಜನ ಆದರೆ ಹಂಗೆ ಕೈಯಲ್ಲೇ ಹಾಕ್ಬಿಡ್ತಾರೆ. ಸೊ ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಈಗ ನಾನು ಹೇಳಿದ್ನಲ್ಲ, ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ. ಅಲ್ಲ, ನೀನು ಹೆಂಗೆ ಪಾಲಕ್ ಪೇಸ್ಟ್ ಎಲ್ಲ ಮಾಡಿದ್ಯಲ್ಲ, ಅದು ಹೆಂಗೆ? ನಾನು ಪಾಲಕ್ ಪೇಸ್ಟ್ ಎಲ್ಲ ಮಾಡೋದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ಬಿಟ್ಟು ಅದು ಡೈರೆಕ್ಟಾಗಿ ಪಾಲಕ್ ತೊಳೆದ್ಬಿಟ್ಟು ಹಾಕ್ತೀನಿ. ಓಕೆ, ನಾನು ಈಗ ಒಂದು ಇಂಗ್ರೀಡಿಯೆಂಟ್ ನಾನು ಹೇಳಿದಲ್ವಾ, ಗ್ರೀನ್ ಕಲರ್ ಅಂತ. ಪಾಲಕ್ನ ಬ್ಲಾಂಚ್ ಮಾಡಿಬಿಟ್ಟು, ಅಂದ್ರೆ ಸುಮ್ಮನೆ ಬಿಸಿನೀರಲ್ಲಿ 1-2 ನಿಮಿಷ ಹಾಕ್ಬಿಟ್ಟು ತೆಗ್ದ್ಬಿಟ್ಟು ತಣ್ಣೀರಲ್ಲಿ ಹಾಕಿ ಈ ತರ ಮಾಡ್ಕೊಂಡು ನ್ಯಾಚುರಲ್ ಗ್ರೀನ್ ಕಲರ್. ಸೊ ಏನಾಗುತ್ತೆ, ಯೂಶಲಿ ಮಕ್ಕಳು ನಾವೇ ತಿನ್ನಲ್ಲ ಪಾಲಕ್ ಹಂಗೆ ಕೊಟ್ರೆ. ಸೊ ಈ ತರ ಮಾಡಿದಾಗ ಟೇಸ್ಟು ಗೊತ್ತಾಗಲ್ಲ, ಅಂಡ್ ಗ್ರೀನ್ ಆಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಯೂಶಲಿ ಇದು ನನ್ನ ವರ್ಷನ್ ಆಯ್ತಾ, ನಿಮ್ ಬೇರೆ 1000 ತಾಯಿ ಕರಿ ನೋಡಿರ್ಬೋದು, ಆದ್ರೆ ಇದು ನನ್ನ ವರ್ಷನ್. ಸೊ ಸ್ಪೆಷಲ್ ಆಗಿ ಸ್ನೇಹ ತಾಯಿ ಕರಿ. ಹಾ, ಸ್ನೇಹ ತಾಯಿ ಕರಿ.
ನಾನು ಆಕ್ಚುಲಿ ಐ ವಾಸ್ ವೆರಿ ಹೆಲ್ತ್ ಕಾನ್ಶಿಯಸ್. ಈಗ ಒಂದ್ ಸ್ವಲ್ಪ ವರ್ಕ್ ಪ್ರೆಷರ್ ಅಂತ ಬಿಟ್ಬಿಟ್ಟಿದ್ದೀನಿ. ಯೂಶಲಿ ನಾನು ಐ ಮೇಕ್ ಶೋರ್ ಒಂದ್ ಸ್ವಲ್ಪ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀನಿ. ಎಸ್ಪೆಷಲಿ ಬಿಕಾಸ್ ನಾನು ವೆಜಿಟೇರಿಯನ್ ಆಗಿದ್ರಿಂದ ವೆಜಿಟೇರಿಯನ್ ಹೆಂಗೆಲ್ಲ ವೆರೈಟಿಯಾಗಿ ತಿನ್ಬೋದು ಅಂತ ನಾನೇ ಕಂಡಿಡಿದು ತಿಂತಿರ್ತೀನಿ. 1-2 ತಿಂಗಳು ಸೀರಿಯಸ್ ಆಗಿ ಡಯಟ್ ಮಾಡಿದ್ರು. ಎಷ್ಟು ಸಣ್ಣ ಆಗಿದ್ರು ಅಂದ್ರೆ ಸೆಟ್ಟಲ್ಲಿ ಎವ್ರಿ ಡೇ. ಅದಕ್ಕೆ ಇನ್ಸ್ಪಿರೇಷನ್ ಯಾರು ಗೊತ್ತಾ? ನಾನೇ. ಇಲ್ಲ, ಇವಳು ನೋಡುತ್ತೆ ನಿಜ. ಹೌದೌದು, ಬಿಕಾಸ್ ಇವಳು ಕಂಟಿನ್ಯೂಸ್ ಆಗಿ ಮಾಡ್ತಿದ್ಲು, ಅದು ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಿ ಸೊ ನಂಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಪ್ರಿಯನ್ ನೋಡ್ಬಿಟ್ಟು ನಾನು ಅಯ್ಯೋ ಇವಳೇ ಹಿಂಗೆ ಮಾಡ್ತಿದ್ದಾಳಲ್ಲಪ್ಪ, ನಾನು ಹಿಂಗೆ ಮಾಡಿ ಸಕ್ಕರೆ ಬಲ್ ಶಾಂತಿ ಪವರ್ ಶೋ ದ ಪವರ್ ಅಂತ ಹೇಳ್ಬಿಟ್ಟು ನಾನು 2 ತಿಂಗಳು ಮಾಡಿ ಸಖತ್ತಾಗಿತ್ತು. ಆಕ್ಚುಲಿ ಇಟ್ ವಾಸ್ ಗುಡ್. But we'll be back soon. Yes. Okay, come on people, come on. Let's go for the next. ಈಗ ಮೊದಲಿಗೆ ಸ್ಟವ್ ಹಚ್ಕೊಂಡ್ಬಿಟ್ಟು ಏನು ಮಾಡೋದು? ಸ್ಟವ್ ಹಿಂದೆ ಏನು ಬೇಕು? ಅಸಿಸ್ಟೆಂಟ್ ನನ್ನ ನೈಫ್ ಎತ್ಕೊಡಿ. ಅಲ್ಲ ಪ್ರಿಯಾ ನನ್ನ ನೈಫ್. ಸಾರಿ ಓಕೆ ನಾನು ಅಸಿಸ್ಟೆಂಟ್ ಅಂತ. ಓ ಹೌದಾ, ಬಾಬಾ ಎತ್ಕೊಂಡ್ಬಿಡು. ಯಾರೋ ಒಂದು ಎತ್ಕೊಡ್ರು, ಏನ್ರ ಮಾಡ್ತಿದ್ದೀರಾ? ಹಾಕೊಡಿ. ಮೇನ್ ಶೆಫ್ ಅವರು, ಸೊ ವಿ ಹ್ಯಾವ್ ಟು ಹೆಲ್ಪ್. ಸೊ ಒಂದು ಸ್ವಲ್ಪ ಬಟರ್ ಹಾಕೊಂಡು ಏನೋ, ಸೊ ನಾನು ಡಯಟ್ಸು ಇದು ಸಾಲ್ಟೆಡ್ ಬಟರ್ ಏನಿದು? ಹೌದು, ಸಾಲ್ಟೆಡ್ ಬಟರು. ಸೊ ಒಂದು ಸ್ವಲ್ಪ ಏನೋ ಒಂಚೂರು ಟೇಸ್ಟ್ ಇರಬೇಕಲ್ವಾ, ನ್ಯೂಟ್ರಿಷನ್ ಜೊತೆ ಒಂದು ಸ್ವಲ್ಪ ಟೇಸ್ಟಿ ಆಗಿರ್ಬೇಕು. ಹಾಗಾಗಿ ಇದನ್ನ ಹಾಕಿದ್ದೀನಿ ನಾನು. ಅದು ಬೀನ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಂಡ್ರದು? ಬೀನ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಕಣ, ಯಾಕಂದ್ರೆ ಸ್ವಲ್ಪ ಈಗ ಸೀಸನ್ಗೆ ಬೀನ್ಸ್ ಸ್ವಲ್ಪ ಟೈಮ್ ಹಿಡಿತಾ ಇದೆ ಬೇಯೋದು. ಸೊ ಹಾಗಾಗಿ ನಾನು ಒಂಚೂರು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇವ್ರು ತುಂಬಾ ಎಕ್ಸ್ಪರ್ಟ್ ಇರೋದ್ರಿಂದ ಅವ್ರಿಗೆ ಕುಕಿಂಗ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ. ಓ ಅಥರ್ವ ಬಗ್ಗೆ ಜಾಸ್ತಿ, ಅಥರ್ವ ಅವರು ಸಾರಿ ಅಥರ್ವ ಸರ್ ಇವ್ರ ಬಗ್ಗೆ ಜಾಸ್ತಿ ಹೇಳಿದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ಬೇಕು ಇವ್ರಿಗೆ, ಯಾಕಂದ್ರೆ ಹೈಟ್ ಜಾಸ್ತಿ ಇರೋದ್ರಿಂದ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ಬೇಕು. ಸೊ ಈಗ ಏನಿಲ್ಲ, ನಾನು ಬಟರ್ಗೆ ಆನಿಯನ್ಸ್ ಎಲ್ಲ ನಮ್ಮ ಇಂಡಿಯನ್ಸ್ ನಮ್ಮ ಟೇಸ್ಟಿಗೋಸ್ಕರ ನಾವು ಹಾಕ್ತಾ ಇರೋದು. ಸೊ ಕ್ಯಾಪ್ಸಿಕಮ್, ಗ್ರೀನು, ನಿಮ್ಗೆ ಬೆಲ್ ಪೆಪ್ಪರ್, ರೆಡ್ ಬೆಲ್ ಪೆಪ್ಪರ್, ಯೆಲ್ಲೋ ಬೆಲ್ ಪೆಪ್ಪರ್ ಅದೆಲ್ಲ ಸಿಕ್ಕಿದ್ರೆ ನಾವು ಹಾಕ್ಬೋದು. ಜುಕಿನಿ ಎಲ್ಲ ನಮ್ಗೆ ಇವತ್ತು ಟೈಮ್ ಇರಲಿಲ್ಲ ಅದೆಲ್ಲ ತರಕ್ಕೆ, ಹಾಗಾಗಿ ಏನೇನ್ ಸಿಕ್ತು ಅದ್ರಲ್ಲೇ ಮಾಡ್ತಾ ಇದ್ದೀರಾ? ಹೌದು, ನಾನು ಫ್ರಿಡ್ಜ್ ತೆಗೆದು ನೋಡಿದಾಗ ಏನೇನು ಸಿಕ್ತು ಅದರಲ್ಲೇ ನಾನು ಕುಕ್ ಮಾಡ್ತಾ ಇರೋದ್ರಿಂದ ಇವತ್ತು ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ನೀವೆಲ್ಲ ನಾನು ಮಶ್ರೂಮ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮಶ್ರೂಮ್ ಹಾಕ್ತಾ ಇದ್ದಾರೆ ನೋಡಿ. ಅದಾದ್ಮೇಲೆ ಇವಾಗ ಇವರು ಸ್ನೇಹ ಮ್ಯಾಮು ಹೆಂಗಿರ್ತಾರೆ ಆಸೆ ಸೆಟ್ಟಲ್ಲಿ? ಆಸೆ ಸೆಟ್ಟಲ್ಲಿ ಫುಲ್ 1 ನಿಮಿಷ ಕುತ್ಕೊಳ್ಳಲ್ಲ ನನಗೆ. ಈ ಬಡ ಹಿಂಗ್ ಹೋದ್ರೆ ಹಿಂಗೆ 1 ಸೆಕೆಂಡ್ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಟಿರ್ತಾರೆ. ಒಟ್ಟಾಡ್ತಾನೆ. ತಿನ್ನೋದು ಅಷ್ಟೇ, ಕುತ್ಕೊಂಡು ತಿಂದೆ ಮ್ಯಾಮ್ ನಿಧಾನ. ನಮ್ಗೆ ಬ್ರೇಕ್ ಅಂತ ಇವಾಗ ಹಿಂಗ್ ಹೇಳಿರ್ತಾರೆ, ನಾವೆಲ್ಲ ಬಾಕ್ಸ್ ತಗೊಂಡು ವಾಶ್ರೂಮ್ಗೆ ಹೋಗಿ ಬರೋಷ್ಟು ಅವ್ರು ಆಲ್ರೆಡಿ ಊಟ ಆಗಿರ್ತಾರೆ. ಮ್ಯಾಮ್ ಊಟ ಆಯ್ತಾ? ನಂದು ಆಯ್ತು ಕಣೋ ಅಂತ ಹೇಳ್ಬಿಟ್ಟು ಫುಲ್ 1 ನಿಮಿಷ ಕುತ್ಕೊಳ್ಳಲ್ಲ. ಏನೇ ಒಂದಿರ್ಬೋದು, ಹೆಲ್ತ್ ಪ್ರಾಬ್ಲಮ್ ಇದ್ರು ಅಷ್ಟೇ, ಅವ್ರು ಫುಲ್ ಆಕ್ಟಿವ್ ಆಗಿರ್ತಾರೆ. ಸಖತ್ ನನ್ನ ಲೈಫಿಗೆ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ಸೀರಿಯಸ್ ಆಗಿ ಇವ್ರು ಇದ್ದಾರೆ ಅಂತ ಅಲ್ಲ, ಇವರೇ ಆಕ್ಚುಲಿ ಇವರೇ. ನಾನು ಇವ್ರನ್ನ ನೋಡಿ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ದೀನಿ ಗೊತ್ತಾ. ಟಚ್ ಆಯ್ತು. ತರಕಾರಿ ತಗೊಂಡ್ ಬನ್ನಿ ಮೈಕ್ರೋವೇವ್ ಇಂದ. ಆಫ್ ಆಗಿದ್ಯಾ? ಇಲ್ಲ ಹಂಗೆ ಹೇಳಿರಿ. ಈಗ ಅದನ್ನ ಇಟ್ಕೊಂಡು ಬಿಸಿ ಇರುತ್ತೆ ನಿಮಗೆ, ಅದೆಲ್ಲ ಒಂದು ಸರ್ವೇ ಸಾಧಾರಣ. ಬನ್ನಿ, ಹುಲಿಯೂರು ದುರ್ಗದಿಂದ ಬಂದಿರೋ ಪ್ರಿಯನ್ಗೆ ಇದೆಲ್ಲ ಒಂದು ದೊಡ್ಡ ಮ್ಯಾಟ್ರೇ ಅಲ್ಲ. ಯಾಕಂದ್ರೆ ಅವರೇ ತುಂಬಾ ಹಾಟ್ ಆಗಿರೋದ್ರಿಂದ ಈ ಹಾಟ್ನೆಸ್ ಎಲ್ಲ ಒಬ್ಬರಿಗೆ ಕೆಮ್ಮು ಇಲ್ಲ, ಅದು ವೆದರ್ ಸಮಸ್ಯೆ. ಹಲೋ, ವೆಜಿಟೇರಿಯನ್ಸು ಬರೀ ವೆಜಿಟೇಬಲ್ಸ್ ಅಷ್ಟೇ ತಿನ್ಬೇಕು. ಅದೇ ನಾನ್ ವೆಜಿಟೇರಿಯನ್ಸು ಈ ಕಡೆ ಚೀಚಿ ತಿನ್ಬೋದು, ಈ ಕಡೆ ವೆಜಿಟೇಬಲ್ಸ್ ತಿನ್ಬೋದು. ಇವಾಗ ನಾನು ನಾನ್ ವೆಜಿಟೇರಿಯನ್, ಪ್ಯೂರ್ ನಾನ್ ವೆಜಿಟೇರಿಯನ್. ಓಕೆನಾ? ನೋಡ, ನಾನು ಇದನ್ನು ತಿನ್ಬೋದು, ಇದನ್ನು ತಿನ್ಬೋದು. ಸೊ ನಮ್ಗೆ 2 ತರ ಆಪ್ಷನ್ ಇರುತ್ತೆ. ಅದೇ ವೆಜಿಟೇರಿಯನ್ಸ್ಗೆ ಒಂದೇ ಆಪ್ಷನ್. ನಿಮ್ಗೆ ಅರ್ಥ ಆಗ್ತಿಲ್ಲ. ನಾವು ಈ ಅರ್ಥನ ಸೇವ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ನೀವು ಅರ್ಥನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ನಾನ್ ಸಾಯಿಸಲ್ಲ, ಯಾರೋ ಸಾಯಿಸಿರ್ತಾರೆ. ಆ ಕೋಳಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನ್ ತಿಂತೀನಿ. ನೀನ್ ಸಾಯಿಸಿದ್ರೆ ಅದು ಕೊಲೆ ಅಲ್ಲ, ಬೇರೆಯವ್ರು ಸಾಯಿಸಿದ್ರೆ ಕೊಲೆ. ಅದು ಅವ್ರ ಪಾಪ. ಆದ್ರೆ ತಿನ್ನೋದು ಆತ್ಮಕ್ಕೆ ಶಾಂತಿ ಸಿಗ್ಲಿ, ಕೋಳಿಗೆ ಶಾಂತಿ ಸಿಗ್ಲಿ ಅಂತ. ಮಕ್ಕಳೇ ನೀವು ನೋಡಿ, ಹಾಳಾಗ್ಬೇಡಿ, ಇಂಥವೆಲ್ಲ ಹೇಳ್ತಾರೆ. ಇನ್ಫ್ಲೂಯೆನ್ಸ್ ಆಗ್ಬೇಡಿ. ಹೋಗ್ರಿ, ನೀವು ಹೋಗು ಸಾಕು. ಲಾಸ್ಟ್ ಕರಿತೀನಿ ನನ್ನ. ಏನಿಲ್ಲ ಆ ಥರ ಯಾರು ಮಾಡಲ್ಲ, ಸುಮ್ಮನೆ ಇರು. ಪ್ಲೀಸ್ ಹಂಗೆಲ್ಲ ಮಾಡಬೇಡಿ. ಅವಳು ಪಾಪ ತುಂಬಾ ಕಷ್ಟಪಟ್ಟು ಸುಮ್ಮನೆ ತಮಾಷೆ ಮಾಡಿದ್ದು. ಸೆಟ್ಟಲ್ಲೂ ಹೀಗೆ ಆಡ್ತೀವಿ ಹಂಗಂತ ನಾವು ಹಿಂಗೆ ಮಾಡಿದ್ದಷ್ಟೇ. ಬೇಸಿಕ್ಲಿ ನೀವು ಒಳ್ಳೆ ಹುಡುಗಿನೇ. ಬೇಸಿಕ್ಲಿ ಅಲ್ಲ, ಐ ಮೀನ್ ಇಲ್ಲ, ಒಳ್ಳೆ ಹುಡುಗಿ. ನೆಗೆಟಿವ್ ಆಗಿ ನಮ್ಗೆ ಇನ್ಫ್ಲುಯೆನ್ಸ್ ಮಾಡಲ್ಲ ನಾವು. ಬಟ್ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸಲ ಇದ್ದಿದ್ದಾಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ ದೊಡ್ಡವರು.
ಹಾಗಾಗಿ ಹೇಳ್ತೀವಿ ಅಷ್ಟೇ. ಓಕೆ, ಇದನ್ನ ಎಷ್ಟೊತ್ತು ಹಿಂಗೆ ಫ್ರೈ ಮಾಡ್ಕೋಬೇಕು? ಇಲ್ಲ, ಒಂದು ಸ್ವಲ್ಪ ಕಣೋ, ನನಗೆ ತುಂಬ ಸಿಮ್ಮಲ್ ಲೈಟಲ್ಲಿ ಇಟ್ಟಿದೆ ಅಂತ. ಈಗ ಜಸ್ಟ್ ಆಯ್ತು ಅಷ್ಟೇ. ಸುಮ್ಮನೆ ಬಟ್ರಲ್ಲಿ ಒಂದ್ಸಲ ಹಿಂಗೆ ಅಂದ್ಬಿಟ್ಟು ಅದ್ರ ಮೇಲೆ ಅದನ್ನ ಉಪ್ಪು ಹಾಕ್ತೀನಿ ನಾನೀಗ. ಸುರಿಬೇಡಿ, ನೀನೇನು ಮಾಡಬೇಡ, ನಾನು ಉಪ್ಪು ಹಾಕ್ತೀನಿ ಈಗ. ನೀನು ಟೇಸ್ಟ್ ಮಾಡೋದಷ್ಟೇ ಕೆಲಸ. ಓಕೆ ಆಯ್ತು, ನೀವು ಕರೆಸಿರೋದು ಅದಕ್ಕೆ ಅಲ್ವಾ, ನಂಗೆ ಗೊತ್ತಾಯ್ತು. ಸೊ ನಾವು ನಮ್ಮ ಕ್ವಾಟ್ಲೆ ಚಾನಲ್ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇವತ್ತು ಪ್ರಿಯಾಂಕಾ ಅವ್ರ ಚಾನಲ್ಗೆ. ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ. ಸೊ ನಮ್ಮನ್ನು ಕರೆಸಿ ನಿಮ್ಮ ಕ್ವಾಟ್ಲೆ ಚಾನಲ್ಗೆ. ನಾವು ಸ್ವಲ್ಪ ಕ್ವಾಟ್ಲೆ ಮಾಡ್ತೀವಿ ಯೂಟ್ಯೂಬ್ ಚಾನಲ್ಗೆ. ಇಬ್ರು ಗೆಸ್ಟ್ ಹಿಂಗೆಲ್ಲ ಹೇಳ್ಬಿಟ್ಟು ಕರ್ಸ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿಲ್ಲ. ಡೆಫಿನೆಟ್ಲಿ ಪ್ಲಾನ್ ಮಾಡ್ತಿದೀವಿ ಇವಾಗ ಅಲ್ವಾ. ನೆಕ್ಸ್ಟ್ ಸ್ನೇಹ ಅಂತೇಳಿ ಒಳ್ಳೆ ರೆಸಿಪಿ ಮಾಡಿಸ್ತೀವಿ. ಮತ್ತೆ ಪ್ರಿಯಾಂಕಾ ಅವ್ರು ನೀವೇನ್ ಮಾಡ್ತೀರಾ? ತುಂಬಾ ಚೆನ್ನಾಗಿ. ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ. ಸಲಾಡ್ ಮಾಡ್ತೀರಲ್ಲ ನೀವು? ಏನ್ ಮಾಡ್ತೀರಾ? ಸಲಾಡ್ ಅಲ್ಲ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಹೌದು, ಏನ್ ಮಾಡ್ತೀರಾ? 8 ಇಂದನೂ ಕಲ್ತಿರೋದು ಎಲ್ಲ. ನೀನು ಏನ್ ಬೇಕಾದ್ರೆ ಎಲ್ಲ ತರನೂ ಮಾಡ್ತೀನಿ. ಸೊ ಈಗ ಬಟ್ ಚೈನೀಸ್ ಫುಡ್ ಎಲ್ಲ ನಂಗೆ ಮಾಡೋದಕ್ಕೆ ಬರಲ್ಲ ಅಷ್ಟೇ. ಸಪ್ರೇಟ್ ಆಗಿ ಇಟ್ಕೋತಾ ಇದ್ದೀನಿ. ಯುಎಸ್ ತವಾದಲ್ಲಿ ಅದು ಸಾಕು. ಈಗ ಬೇರೆ ತುಂಬಾ ಸುಸ್ತಾಗ್ಬಿಟ್ಟಿದ್ದೀರಾ ಒಂಚೂರು. ಶೂಟಿಂಗಲ್ಲೂ ಹಿಂಗೆ ಮಾಡಮ್ಮ. ಈ ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಅದಕ್ಕೆ ಆಯಿಲ್ ಏನೋ ಹಾಕಂಗ ಏನು ಹಾಕಲ್ಲ, ಯಾಕಂದ್ರೆ ಹಾಕಿದ್ದೀನಲ್ಲ ಆಯಿಲ್. ಸೊ ನಾನು ಆದಷ್ಟು ಆಯಿಲ್ನ ಅವಾಯ್ಡ್ ಮಾಡ್ತೀನಿ. ಸುಮ್ಮನೆ ಟೇಸ್ಟ್ಗೆ ಹಾಕದ ಆಯಿಲ್ ಅಷ್ಟೇ. ಹಂಗೆ ಮಾಡ್ಕೋಬಹುದು, ಆದ್ರೆ ನಮ್ಗೆ ಅಹಂಕಾರ ಜಾಸ್ತಿಯಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳೋದು ನಾವು. ಹಾಗಾಗಿ ನಾನು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ. ಇದನ್ನ ನಾನು ಕೈಯಲ್ಲೇ ತೆಗೆದು ನೋಡಿ. ನನಗೆ ಈ ಚಾನಲ್ ಎಲ್ಲ ಬರುತ್ತಲ್ಲ, ಹಾಗೆಲ್ಲ ಮಾಡೋಕ್ಕಲ್ಲ. ನಾವು ರೆಗ್ಯುಲರ್ ಆಗಿ ಮನೆಯಲ್ಲಿ ಅಡುಗೆ ಮಾಡೋ ಹೆಣ್ಮಕ್ಳು, ಹಾಗಾಗಿ ನಾವು ಕೈಯಲ್ಲಿ ಹಿಂಗೆ ವೇಸ್ಟ್ ಮಾಡದೆ ಹಾಕೋದು. ಸೊ ಕೈಯಲ್ಲಿ ಹಂಗೆ ಮಾಡಿದ್ರೆ ಕೈ ರುಚಿನ ಚೆನ್ನಾಗಿ ರುಚಿನ ಜಾಸ್ತಿ ಆಗುತ್ತೆ. ಅದು ಹಸಿ ರುಬ್ಬಿದ್ದಲ್ವಾ ನಾವೆಲ್ಲ, ಸೊ ಹಂಗಾಗಿ ಒಂದ್ ಸ್ವಲ್ಪ ಹಿಂಗ್ ಮಾಡಿಸ್ಕೊಂಡ್ರೆ ಒಂದ್ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್. ಬಟ್ ನೀವು ಏನ್ ಗೊತ್ತಾ, ಇದ್ರಲ್ಲಿ ಏನೂ ಮಸಾಲೆ ಹಾಕಲ್ಲ ನಾನು. ಲೈಕ್ ಗರಂ ಮಸಾಲ, ಧನಿಯಾ ಪುಡಿ ಎಂಥದ್ದು ಇಲ್ಲ. ವೆರಿ ನ್ಯಾಚುರಲ್. ನಾನು ಅವಾಗಲೇ ರುಬ್ಬಿ ತೋರಿಸಿದ್ನಲ್ಲ. ಇದನ್ನ ಇವಾಗ ಏನು ಕರಿ ತರ ಮಾಡೋದು ರೈಸ್ ಜೊತೆ? ಎಸ್, ಚಪಾತಿ ರೈಸ್ ಜೊತೆ ಚೆನ್ನಾಗಿರುತ್ತೆ ಕಣೋ. ಚಪಾತಿ ಜೊತೆಗಿಂತ ಡಯಟ್ ಮಾಡೋರಾದ್ರೆ ಹಂಗೆ ಒಂದ್ ಬೋಲ್ ತಿಂದ್ರೆ ಆಗುತ್ತೆ ಫುಲ್ ಆಗಿ. ಇಲ್ಲಾಂದ್ರೆ ಸ್ವಲ್ಪ ರೈಸ್. ಈಗ ನಾನು ರೈಸ್ ಮಾಡಿಟ್ಟಿದ್ದೀನಿ. ಇದ್ರ ಮೇಲೆ ಕುತ್ಕೋಬೋದಾ? ದಯವಿಟ್ಟು ಕುತ್ಕೋಬಹುದು. ಸೊ ನೀವು ಕುತ್ಕೋಬಹುದು. ಕುತ್ಕೊಂಡಾದ್ಮೇಲೆ ಸಾರಿ ಅಂದ್ರೆ ಅದೇನು ಪ್ರಶ್ನೆ ಅಲ್ಲ, ಮರ್ತೋಗ್ಬಿಟ್ಟಿದೆ, ಕೇಳ್ಬಿಟ್ಟು ಕುತ್ಕೋಬೇಕಲ್ಲ ಅದಕ್ಕೆ. ನಿಮ್ಮಂತ ಕುಳ್ಳಕ್ಕಿರೋರ್ಗೆ ಹೈಟ್ ಹೈಟ್ ಸ್ವಲ್ಪ ಹೈಟ್ ಬೇಕಾಗುತ್ತೆ. ಬೇಕಾ ಸ್ಟೂಲ್ ಕೊಡ್ಲ ಅದ್ರ ಮೇಲೆ ಒಂದು? ಬೇಡ ಅಲ್ಲ, ಬೇಡ. ಏನೋ ನನಗಿಂತ 2 ಇಂಚ್ ಜಾಸ್ತಿ ಇದೆಯೇನೋ. ನಿಂತ್ಕೋ ಇಲ್ಲಿ ನೋಡೋಣ 2 ಇಂಚ್ ಎಷ್ಟು ಅಂತ. ನೋಡಿಲ್ಲಿ ಕುಕಿಂಗ್ ಮಾಡೋರು ಮರ್ಯಾದನೆ ಕೊಡೋದು. ಕಷ್ಟಪಟ್ಟು ನಂಗೆ ಕುಕಿಂಗ್ ಮಾಡಿ ಹೆಂಗೆ ತಿನ್ಬೇಕು ಅಂತ ಹೇಳ್ತಿದ್ದೆ. ಇವ್ರು ಹೈಟ್ ಬಗ್ಗೆ ಮಾತಾಡ್ತಿದ್ದಾರೆ. ಸೋಕೆ ಪರವಾಗಿಲ್ಲ. ಅದ್ರ ಮೇಲೆ ನಿಂತ್ಕೊಬಿಡು, ಗೊತ್ತಾಗ್ತೀಯ? ಅಲ್ಲಿ ಕಾಣೋದಿಲ್ಲ ಕ್ಯಾಮ್ರಾಗ. ಈಗ ಇದಕ್ಕೆ ಉಪ್ಪು ಹಾಕಬೇಕು. ಅದಕ್ಕೆ ನಾನು ಆಲ್ರೆಡಿ ವೆಜಿಟೇಬಲ್ಗೆ ಒಂಚೂರು ಹಾಕಿದ್ದೀನಿ. ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು. ರುಚಿ ತಕ್ಕೋದು. ಯಾಕಂದ್ರೆ ನಾನು ಯೂಶಲಿ ನೋಡಲ್ಲ. ನಾನು ಏನೇ ಕುಕ್ ಮಾಡೋದು ಸೆಟ್ಟಿಗೆ ತೊಗೊಂಡೋದ್ಮೇಲೆ ಕೇಳ್ತೀನಿ, ಪ್ಲೀಸ್ ದಯವಿಟ್ಟು ನೋಡ್ಬಿಟ್ಟು ಹೇಳಿ ಕರೆಕ್ಟ್ ಆಗಿದೆ ಅಂತ. ಅದು ಫಸ್ಟ್ ನಾನೇ ಟೇಸ್ಟ್ ಮಾಡೋದು. ಎಲ್ಲ ಬೆಳಗ್ಗೆ ಇರೋ ಹರಿಬರಿಗೆ ಸಮಟೈಮ್ಸ್ ಆಗಲ್ಲ ತಿನ್ನಕ್ಕೆ. ಯಾರ ಬಗ್ಗೆ ಹೇಳ್ಬೇಕು? ಪ್ರಿಯಾಂಕನ್ ಬಗ್ಗೆ ಹೇಳ್ಬೇಕಾ? ಎಸ್ ಎಸ್, ಹಾ ಹೇಳಿ. ಪ್ರಿಯಾಂಕಾ ಯಾರು? ಸಾರಿ, ನನ್ನ ಹೆಸರು ಗೊತ್ತಿಲ್ವಾ ನಿಮ್ಗೆ? ಹಂಗಲ್ಲ, ಪ್ರಿಯಾ ಅಂತಿದ್ರಲ್ಲ, ಸಡನ್ ಆಗಿ ಪ್ರಿಯಾಂಕಾ ಅಂದ ಕೂಡಲೇ ಕನ್ಫ್ಯೂಸ್ ಆಯ್ತು. ಇಲ್ಲ, ಪ್ರಿಯಾ 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 ಓ ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ ಹಾಗೆಲ್ಲ ಕರಿತೀವಿ. ಬಟ್ ಅವ್ರ ರಿಯಲ್ ಹೆಸರು ಪ್ರಿಯಾಂಕಾ ಅಂತ. ನಾವು ಪ್ರಿಯಾ ಶ್ರೀನಿವಾಸ್ ಅಂತಾನೂ ಕರಿತೀವಿ ಸಮಟೈಮ್ಸ್. ಪ್ರಿಯಾ ಶ್ರೀನಿವಾಸ ಅಪ್ಪನ ಹೆಸರು? ಅಪ್ಪ ಹೆಸರು ಶ್ರೀನಿವಾಸ್, ನನ್ನ ಹೆಸರು ಪ್ರಿಯಾ. ಪ್ರಿಯಾ ಪ್ರಿಯಾಂದು ಸೆಕೆಂಡ್ ಸೀರಿಯಲ್. ನಾನು ಈ ಸೀರಿಯಲ್ ಬಿಗಿನಿಂಗ್ ಬಂದಾಗ ನಂಗೆ ಪ್ರಿಯಾ ಯಾರು ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಅಂತ ಅನ್ಕೊಂಡಿದ್ರಿ ಅನ್ಸುತ್ತಲ್ಲ ಅವಾಗ ನೋಡ್ಬಿಟ್ಟು. ಹುಡುಗಿ ಗಾನ್ಸಲ್ಲಿ ಇರ್ಬೋದು, ಆಮೇಲೆ ಮಾತಾಡ್ಸಲ್ಲ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳ್ದ. ಇಲ್ಲ ಹಂಗೆ ಹೌದಾ? ಎಲ್ಲ ಮಾತಾಡ್ಸಲ್ಲ ಅಂತ ಅನ್ಸಿಲ್ಲ. ನಾವೇನು ಇವ್ರ ಹತ್ರ ಅಂದ್ಬಿಟ್ಟು ಸುಮ್ಮನೆ ಇದ್ವಿ. ಆಮೇಲೆ ಅದು ನೀವು ಇಂಥ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಆಗಿನೇ ಆ ರೀತಿ ಯೋಚನೆ ಮಾಡಿದೀರಾ ಅಂದ್ರೆ? ಇಲ್ಲ ಹಂಗೆಲ್ಲ ಇಲ್ಲ. ಇಲ್ಲ, ನಮ್ಗೆ ಕಾಂಬಿನೇಷನ್ಸ್ ತುಂಬಾ ಕಡಿಮೆ ಇತ್ತು ಆಯ್ತಾ. ಬಿಗಿನಿಂಗ್ ಅಲ್ಲಿ ಇದ್ದಿದ್ ಕಾಂಬಿನೇಷನ್ ಜಗಳದ ಕಾಂಬಿನೇಷನ್. ಲೈಕ್ ಇವ್ಳು ನನ್ ಕಂಡ್ರೆ ಆಗಲ್ಲ, ಇವಳೇನ್ ಮದುವೆ ಮಾಡ್ಕೊಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಇರುತ್ತಲ್ಲ. ಸೊ ಅದೇ ನ್ಯಾಚುರಲ್ ಹಂಗೆ ಬಂದ್ಬಿಡ್ತು ಹಂಗೆ ಮಾತಾಡ್ತಾ. ಇಲ್ಲ ಇವಳು ಆಕ್ಚುಲಿ ಹೆದರ್ಕೊಂಡು ಮಾತಾಡ್ತಾ ಇರ್ಲಿಲ್ಲ ನನ್ನ ಹತ್ರ. ನನ್ಗೆ ದೊಡ್ಡವರಂದ್ರೆ ಭಯ ಭಕ್ತಿ ಇದೆ. ನಿನ್ ತರ ಅನ್ಕೊಂಡ್ಬಿಟ್ಟಿದ್ಯಾ ನನ್ನನ್ನ? ಭಯ ಭಕ್ತಿಗೂ ಮಾತಾಡ್ಸೋದಕ್ಕೂ ಅಂದ್ರೆ ಭಯ ಅಂದ್ರೆ ಅವ್ರ ಜೊತೆ ಮಾತಾಡೋದಕ್ಕೆ ಭಯ ಆಗುತ್ತೆ ನನ್ಗೆ. ಹಿಂಗ್ ಮಾತಾಡ್ಸೋದು ಏನು ಅಂತ ಹಂಗೆ. ಆಯ್ತು, ಕಂಟಿನ್ಯೂ ಮಾಡಿ ನೀವು. ಸೊ ಹಂಗ ಅನ್ನಿಸ್ತು. ಆಮೇಲೆ ವಿ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಕ್ಲೋಸ್ ಫ್ರೆಂಡ್. ಇಲ್ಲ ವೈ ಐ ಲೈಕ್ ಹರ್.
2 ವರ್ಷದಿಂದ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಆಯ್ತಾ. ಮುಂಚೆ ಪ್ರಿಯಾ ಹೆಂಗಿದ್ಲು ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಶಿ ನೆವರ್ ಹ್ಯಾಡ್ ಆಟಿಟ್ಯೂಡ್ ಇಶ್ಯೂಸು. ಸೆಟ್ಟಲ್ಲಿ ನಾವೇನು ಬೇಕಾದರೂ ಅವಳನ್ನ ಏನೋ ಕಾಲು ಎಳಿಬೋದು, ಮಾತಾಡಿಸ್ಬೋದು, ಹೆಂಗಾದ್ರೂ ಹೇಳ್ಬೋದು. ಈವನ್ ಗುಡ್ ಹೇಳಿದ್ರು ಬ್ಯಾಡ್ ಹೇಳಿದ್ರು ಶಿ ವಿಲ್ ಜಸ್ಟ್ ಟೇಕ್ ಇಟ್. ಯಾಕಂಗೆ ಹೇಳಿದ್ರಿ, ಏನು ಮಾಡಿದ್ರಿ ಹಂಗೆಲ್ಲ ಕೇಳಕ್ಕೆ ಹೋಗಲ್ಲ ಅವಳು. ಹೌದಾ ಹೌದಾ ಸರಿ, ಹೌದಾ ಸರಿ, ಇಷ್ಟೇ ಮಾಡೋದು ನಿಜವಾಗ್ಲೂ. ಅಲ್ಲ, ಬಿಕಾಸ್ ಸಮ್ಟೈಮ್ಸ್ ಅದು ಗುಡ್. ಯಾಕಂದರೆ ಅವ್ರು ಏನೋ ಹೇಳ್ತಿದ್ದಾರೆ, ಅದು ಆಮೇಲೆ ಅನಲೈಸ್ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಬಟ್ ಮುಂಚೆ ಇದ್ದಿದ್ದಕ್ಕಿಂತ ಈಗ ಶಿ ಇಸ್ ಚೇಂಜ್ಡ್ ಅ ಲಾಟ್. ಸೊ ಇದೀಗ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ, ಯಾಕಂದರೆ ಲಾಸ್ಟಲ್ಲಿ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರುವಂಥ ಸೀಕ್ರೆಟಲ್ಲ ಓಪನ್ ಆಗಿ ಹೇಳಿ, ಕೋಕೋನಟ್ ಮಿಲ್ಕ್ ಹಾಕ್ಬೇಕು ಇದಕ್ಕೆ. ಆವಾಗಲೇ ಅದರದ್ದು ಪಂಚ್ ಮಜಾ ಬರೋದು. ಸೊ ಈಗ ನೋಡಿ ಹಿಂಗೆ ಚಂದ ಕಾಣ್ತಿದೆ. ಒಂದು ಸ್ವಲ್ಪ ಹತ್ರ ಬಂದು ನೋಡಿ ಹೆಂಗಿದೆ ಅಂತ. ಮಜಾ ಮಜಾ ಅನಿಸ್ತಿದೆ. ಆ ಕಲರೇ ಚಂದ, ಲೈಕ್ ದ ಗ್ರೀನ್ ಕಲರ್. ಸೊ ಈಗ ಒಂಚೂರು ಆಸೆಯಲ್ಲಿ ಇರೋ ಮೀನಾ ಕ್ಯಾರೆಕ್ಟರ್ಗೂ ಪ್ರಿಯಾಂಕಾ ಕ್ಯಾರೆಕ್ಟರ್ಗೂ ಏನ್ ಡಿಫ್ರೆನ್ಸ್? ಅದ್ರಲ್ಲ ಅವಳಿ ಒಂದ್ ನಿಮಿಷ, ನೀವು ಚೆನ್ನಾಗಿ ಕಾಣಿಸ್ಬೇಕು ನನ್ನ ಬಗ್ಗೆ ಹೇಳ್ಬೇಕಾದ್ರೆ. ಸ್ವಲ್ಪ ಜನ ಸಿ ಅದ್ರಲ್ಲಿ ಮೀನಾ ಹೆಂಗೆ ಬೋಲ್ಡ್ ಹೊರಗಡೆ ಇಲ್ಲ, ಇವಳು ಹಂಗೇನೆ ಬೋಲ್ಡೆ. ಓಕೆ, ಮನೇಲಿ ಸ್ವಲ್ಪ ಸಾಫ್ಟೇ, ಹೇಳಿದ ಮಾತು ಕೇಳ್ತಾಳೆ. ಅದೇ ಹೇಳಿದ್ನಲ್ಲ ಆಗ್ಲೇ, ಏನಾದ್ರು ಬೈದ್ರು ಅಂದ್ರು ಹೇಳಿದ್ರು ಅನ್ನಿಸ್ಕೊಳ್ತಾಳೆ ಅಂತಲ್ಲ. ಓಕೆ, ಶಿಲ್ ಟೇಕ್ ಇಟ್, ಓಕೆ ಫೈನ್, ಅದ್ರಲ್ಲಿ ಏನೋ ಇದೆ, ನನ್ನನ್ನು ಸುಮ್ಮನೆ ಯಾಕೆ ಇವ್ರು ಬೈತಾರೆ ಅಂತ ಕೇಳಿಸ್ಕೊತಾಳೆ. ಅದೇ ಥರನೇ ಅವಳು ಮೀನಾ ಕ್ಯಾರೆಕ್ಟರ್ನು. ಬಟ್ ಹೊರಗಡೆ ವರ್ಕ್ ವೈಸ್ ಎಲ್ಲ ಆ ಕ್ಯಾರೆಕ್ಟರ್ಲು ಶಿ ಇಸ್ ವೆರಿ ಬೋಲ್ಡ್, ಲೈಕ್ ಏನೋ ಅವಳೇ ಒಂದು ಬಿಸ್ನೆಸ್ ಕಂಡಿಡ್ತಾಳೆ, ಮಾಡ್ತಾಳೆ. ಅದೇ ಥರನೇ ಇವಳು. ಓಕೆ, ಸೊ ಅಲ್ಲಿಗೂ ಇಲ್ಲಿಗೂ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ? ಡಿಫ್ರೆನ್ಸ್ ಏನಿಲ್ಲ. ಅದ್ರಲ್ಲಿ ಸೀರೆ ಉಟ್ಕೋತಾಳೆ 24 ಗಂಟೆ. ಚೂಡಿದಾರ ಮತ್ತೆ ಮೋಸ್ಟ್ jeans ಆಫ್ ದ pant ಟೈಮ್ ಅವಳು ಹಾಕೊಂಡು- ಮಾಡರ್ನ್ ಆಗಿರುತ್ತೆ. ಬಟ್ ಮಾಡರ್ನ್, ಐ ಮೀನ್ ಅಫ್ ಕೋರ್ಸ್ ಇಟ್ಸ್ ಅ ಚಾಯ್ಸ್ ಆಫ್ ದಟ್. ಬಟ್ ಎರಡರಲ್ಲೂ ಚೆನ್ನಾಗಿ ಕಾಣ್ತಾಳೆ. ಸೊ ಹಾಗಾಗಿ ಏನು ಮಾತಾಡಂಗಿಲ್ಲ ನಾವು. ಸೊ ಈಗ ನಾವು ಇದು ಚಂದ ಕುದಿ ಬಂದಿರಲ್ವಾ, ನನಗೆ ಲೆಫ್ಟಲ್ಲೆಲ್ಲ ಹಾಕಕ್ ಬರಲ್ವೇ? ನಾನು ಇಟ್ಕೊಂಡಿದ್ದೆ. ಗುಡ್ ಬಾಯ್. ಇಂಗ್ರೀಡಿಯೆಂಟ್ ಕೋಕೋನಟ್ ಮಿಲ್ಕ್. ಆ್ಯಕ್ಚುಲಿ ನಾನು ರೆಡಿಮೇಡ್ ತೊಗೊಂಡಿದ್ದೀನಿ ಈಗ. ನಂಗೆ ಟೈಮ್ ಇದ್ರೆ ನಾನು ಯೂಶಲಿ ಮನೇಲೆ ಮಾಡಿ ಇಟ್ಕೊಂಡ್ಬಿಡ್ತೀನಿ, ನ್ಯಾಚುರಲ್ ಆಗಿ ಮಾಡಿ ಕೋಕೋನಟ್ ಮಿಲ್ಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಸೊ ಅದು ನಾಟ್ ಓನ್ಲಿ ಫಾರ್ ದಿಸ್, ಎನಿ ಕರಿಗೆ ಒಂಚೂರು ಕೋಕೋನಟ್ ಆಯಿಲ್ ಬಿದ್ದರೆ, ಕೋಕೋನಟ್ ಮಿಲ್ಕ್ ಬಿದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿತ್ ವೆರಿ ಲೆಸ್ ಆಯಿಲ್ ನಾನು ಇವತ್ತು ಮಾಡಿರೋದು. ಬೇಕಾದ್ರೆ ಹಾಂ, ಸೊ ಫುಲ್ ಕೋಕೋನಟ್ ಇದನ್ನು ಹಾಕಿದ್ದೀನಿ ಅಷ್ಟೇ. ಸಿ ಯೂಶಲಿ ನಾನು ಈ ನಾನ್ ಸ್ಟಿಕ್ನೆಲ್ಲ ತುಂಬ ವಾಶ್ ಮಾಡೋಕ್ಕೆ ಹೋಗಲ್ಲ. ಒಂದೇ ಒಂದು ಸಲ ಸಾಟೆ ಮಾಡಿರೋದ್ರಿಂದ ಬರೀ ನಾನು ಟಿಶ್ಯೂಲ್ಲೇ ಹಿಂಗೆ ವೈಪ್ ಮಾಡ್ತೀನಿ. ನೀವು ಈ ಟಿಪ್ಸ್ನ ಕಲ್ತ್ಕೊಳ್ಳಿ, ಯಾಕೆಂದರೆ ತುಂಬ ಸಲ ನಾನ್ ಸ್ಟಿಕ್ ಎಲ್ಲ ವಾಶ್ ಮಾಡಬಾರ್ದು. ಅದು ನೀವು ಸ್ಪೆಷಲಾಗಿ ಬಂದಿದ್ದೀರಲ್ವಾ, ಸೊ ಹಾಗೆ ನಿಮ್ಮನ್ನು ಬಿಡೋಕ್ಕಾಗಲ್ಲ ನಮಗೆ. ಹೌದು, ಬೆಳ್ಳುಳ್ಳಿಯಿಂದ ಜಾಸ್ತಿ ಪ್ರೋಟೀನ್ ಪ್ರೋಟೀನ್ ಸಿಗಲಿ, ಘಮ ಘಮ ಅನ್ನಲಿ ಅಂತ ಯೋಚನೆ ಮಾಡಿ ನಾನು. ಲೆಫ್ಟಾ? ಯಾಕೆ ನೀವು ನನ್ನ ಬೆನ್ನಿಂದೆ ಬಂದು ಕವರ್ ಆಗ್ತೀರಾ? ಓವರ್ಲ್ಯಾಪ್ ಆಗ್ತಿದ್ದಾರೆ. ಓವರ್ಲ್ಯಾಪ್ ಏನು ಆಗ್ತಿಲ್ಲ, ಅದು ನಾನು ಈ ಕಡೆ ಬೆಳ್ಳುಳ್ಳಿ ಹೆಚ್ಚು ಪ್ಯಾಟರ್ನ್ ನೋಡ್ಕೊಂತ ಇದೆ ನಿಮ್ಮಿಂದ. ಕೋಕೋನಟ್ ಮಿಲ್ಕ್ ಹಾಕಿದ್ಮೇಲೆ ತುಂಬ ಏನು ಕುಕ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಕೋಕೋನಟ್ ಮಿಲ್ಕ್ ಹಾಗೆ ಇದ್ರೇ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಎಸ್. ಸೊ ಈಗ ಅದನ್ನು ತೆಗೆದಿಟ್ಬಿಟ್ಟು ಒಂದು ಸ್ಪೆಷಲ್ ಪಾನ್ ಇಟ್ಟಿದ್ದೀನಿ. ಅದರಲ್ಲಿ ಈಗ ಈ ಅಥರ್ವಗೆ ಎದುರ್ಕೊಂಡೆ ನಾನು ಇಷ್ಟೇ ಹಾಕೋದು ಬಟರ್ ಎಲ್ಲ. ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಇವರು ವಿಲನ್ ತರ ಮಾಡ್ದಂಗೆ ರಿಯಲ್ ಲೈಫ್ ಅಲ್ಲೂ ಯಾರು ಹೇಳ್ತೀರಿ ನೀವೀಗ? ರಿಯಲ್ ಲೈಫ್ ಅಲ್ಲೂ ಅಥರ್ವ ಅವರು ವಿಲನ್ ಆಗಿ ಹೇಳ್ತಾರೆ, ಅದಕ್ಕೆ ನಿಮ್ಗೆ ಭಯ ಅಲ್ವಾ ಅವ್ರಂದ್ರೆ? ರಿಯಲ್ ಲೈಫ್ ಅಲ್ಲೂ ನಾನು ನೋಡೇ ಇಲ್ಲ. ಕ್ಯಾರೆಕ್ಟರ್ ಅವ್ನು ಮಾಡ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ ನಾವೇ ನಗಾಡ್ತಿರ್ತೀವಿ, ಏನೋ ನಿಮ್ಗೆ ಈ ಥರ ಕ್ಯಾರೆಕ್ಟರ್ ಅಂತ. ರಿಯಲ್ ಕ್ಯಾರೆಕ್ಟರ್ ಇವಾಗ ನನ್ನ ಸೀರಿಯಲ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ತರನೇ ನಂದು ರಿಯಲ್ ಲೈಫ್ ಇದೆಯಲ್ವಾ, ಇವ್ರದ್ದು ಹಂಗೆ ಕ್ಯಾರೆಕ್ಟರ್ ಇಂದ ರಿಯಲ್ ಲೈಫ್ ಅಲ್ಲಿ ಇವ್ರ ಹಂಗೇನೆ ಅಲ್ಲ. ಹೆಂಗ್ ಡ್ಯಾಮೇಜ್ ಮಾಡ್ತಾರೆ ನೋಡಿ. ಅದೇನೋ ಹೇಳ್ತಾರಲ್ಲ, ಅದೇ ಕಣ, ಅದೇ ಇದೆ ಅನ್ಸುತ್ತೆ. ಇಲ್ಲ ಇಲ್ಲ, ತುಂಬಾ ಒಳ್ಳೆಯವರು, ಡೆಡ್ ಆಪೋಸಿಟ್. ಅಂದ್ರೆ ಕ್ಯಾರೆಕ್ಟರ್ ನನಗೆ ಇವ್ರು ಪರಿಚಯ ಆಗಿ ಏನು 1 ಮಂತ್ ಆಯ್ತಾ, 2 ಮಂತ್ಸ್ ಆಯ್ತು. ಅದು ಸ್ನೇಹ ಮ್ಯಾಮ್ ಮುಖಾಂತರ ನನಗೆ ಪರಿಚಯ ಆಗಿತ್ತು. ತುಂಬ ಒಳ್ಳೆ ಹುಡುಗ, ಹಂಗೆ ಹಿಂಗೆ ಅಂತ ತುಂಬ ಬಿಲ್ಡಪ್ ಕೊಟ್ಟರು ಇವ್ರ ಬಗ್ಗೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ಮೀಟ್ ಮಾಡಾದ್ಮೇಲೆ ಅನಿಸ್ತು ಓಕೆ, ಬಿಲ್ಡಪ್ ಏನು ವೇಸ್ಟ್ ಆಗಿಲ್ಲ ಸ್ನೇಹ ಮ್ಯಾಮ್ ಅವ್ರದ್ದು, ಒಳ್ಳೆ ಹುಡುಗ ಅಂತ ಅನಿಸ್ತು. ಇಟ್ಸ್ ಗುಡ್. ಇವಾಗ 2 ತಿಂಗಳಾಯ್ತು. ಇದು ಎಷ್ಟೇ 2ನೇ ಮೀಟ್ ಅಂತ ಅನ್ಸುತ್ತೆ ಅಷ್ಟೇ, ಜಾಸ್ತಿ ಮೀಟ್ ಆಗಿಲ್ಲ. ಬಟ್ ನಿಮ್ಮ ಬರ್ಡೇಗಿನ ಒಂದ್ಸಲ ಸಿಕ್ಕಿದ್ವಿ. ಹೌದು, ಇವಾಗ
ನೀವು ಕರೆದಿದ್ದು ಬಂದ್ವಿ ಆದ್ರೆ ಬಟ್ ಈ ತರ ನೀವು ಬೈತೀರಾ ಅಂತ ಗೊತ್ತಿರಲ್ಲ ಬರೀ ಫೋನ್ ಮಾತ್ರ ನಾವು ಮಾತಾಡ್ತಿದ್ವಿ ಈ ತರ ಎಲ್ಲ ಬೈತೀರಾ ಅಂತ ಗೊತ್ತಿರಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಕರೆದ್ರೆ ನಾನು ದಯವಿಟ್ಟು ಬರಲ್ಲ ಎಕ್ಸ್ಪೆಕ್ಟ್ ಮಾಡಿ ಉಫಿ ಅದೆಲ್ಲ ಏನ್ ಗೊತ್ತಾ ಒಬ್ರು ಪಾಪ ಕೇರಿಂಗ್ ಇಸ್ ಶೇರಿಂಗ್ ಅಂತೆಲ್ಲ ಹೇಳಿದಾರೆ ಶೇರಿಂಗ್ ಇಸ್ ಕೇರಿಂಗ್ ಅಂತೆಲ್ಲ ಹೇಳಿದ್ದಾರೆ ಸೊ ನೀವು ಅವ್ರು ಬಂದು ನೀವು ಪ್ರೋತ್ಸಾಹ ಕೊಟ್ರೆ ಅವರು ನಿಮಗೆ ಬಂದು ಪ್ರೋತ್ಸಾಹ ಕೊಡ್ತಾರೆ ನಿಮ್ಗಿಂತ ಅವ್ರಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಇವ್ರದ್ದು ಇವ್ರು ಮಾಡ್ದಂಗೆ ಇವ್ರದ್ದು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇವರು ಇನ್ಸ್ಟಾಗ್ರಾಮ್ ಚಾನಲ್ ಹೊಸದಾಗಿ ಇವಾಗ ಇವರು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ ಇವರು ಏನು ಸ್ಟೈಲ್ ಇರ್ಬೋದು ಅಥವಾ ಏನು ಯಾವುದೇ ಅದ್ರ ಬಗ್ಗೆ ನೀವು ಮಾಡ್ಬೇಕಂತ ಅನ್ಕೊಂಡಿದ್ದ ಕಂಟೆಂಟ್ ಫುಡ್ ಒಂದು ಆಮೇಲೆ ಸ್ಟೈಲ್ ಬಗ್ಗೆನಾ ಫ್ಯಾಷನ್ ಓಕೆ ಫಿಟ್ನೆಸ್ ಓ 3 ಮಾಡ್ತಿದ್ದಾರೆ ಸೊ ಎಕ್ಸ್ಕ್ಯೂಸ್ ಮೀ 2 ನಿಮಿಷ ಸೊ ನಾನು ಆ ಪ್ಲಾನ್ ಅಲ್ಲಿ ಒಂದು ಚೂರು ಬಟರ್ ಹಾಕಿ ಬಟರ್ ಹಾಕಿದ್ದೀನಿ ಅದ್ರ ಜೊತೆ ಗಾರ್ಲಿಕ್ ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಂಚೂರು ಕೊರಿಯಂಡರ್ ಹಾಕಿದ್ದೀನಿ ಈಗ ಒಂಚೂರು ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ರೈಸು ಯಾಕಂದ್ರೆ ನಾವು ತುಂಬಾ ಬಿಸಿ ಇರೋದ್ರಿಂದ ನಾವಲ್ಲ ಇವ್ರು ತುಂಬಾ ಬಿಸಿ ಇರೋದ್ರಿಂದ ಒಂಚೂರು ಯಪ್ಪ ದೇವ್ರೇ ಅವಾಗಿಂದ ನೀವು ಫ್ರೀನೇ ಇದ್ದೀರಾ ಯಾವಾಗಿಂದ ಫ್ರೀ ಇದ್ದೆ ನಾನು ಚೆನ್ನಾಗಿ ಇದು ಗೋಬಿ ಅಂಗಡಿ ಅವ್ರು ಇಟ್ಟಿದ್ರ ಗೋಬಿ ಮತ್ತೆ ಎಗ್ ರೈಸ್ ಮಾಡ್ತಾರೆ ಗೊತ್ತಾ ಎಗ್ ರೈಸ್ ಹಿಂಗ್ ಅದೇ ತರ ಮಾಡ್ತಿದ್ದಾರೆ ಅಷ್ಟಿಗೆ ಶೆಫ್ಗೂ ಗೋಬಿ ಮಾಡೋರ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಬಿಡಿ ಎಕ್ಸ್ಪೀರಿಯನ್ಸ್ ಎಷ್ಟು 20 ವರ್ಷದಿಂದ ಅಡುಗೆ ಮಾಡ್ತೀರಾ ಹಾ ಒಂದು 20 ವರ್ಷದಿಂದ ಮಾಡ್ತಿರೋದಕ್ಕೆ ಎಕ್ಸ್ಪೀರಿಯನ್ಸ್ ನೋಡಿ ಒಂಚೂರು ಆ ಕಡೆ ಈ ಕಡೆ ಬೀಳ್ತಾರೆ ಅಂತಿದಂಗೆ ನೀನೆ ಕಣ್ಣು ಹಾಕಿದ್ಯಾ ನೀನು ಕಣ್ಣು ಸೊ ಯೂಶಲಿ ನನ್ನ ಮಕ್ಳಿಗೆ ಹಾಕೋದಾದ್ರೆ ಸ್ವಲ್ಪ ಜಾಸ್ತಿ ಬಟರ್ ಎಲ್ಲ ಹಾಕ್ತಿದ್ದೆ ಈಗ ಅಥರ್ವಂಗೆ ಪ್ರಿಯಾಂಕಂಗೆ ಅಂದ್ಬಿಟ್ಟು ನಾನು ಇಷ್ಟ ಹಾಕಿರೋದು ಸೊ ಈಗ ಆಲ್ರೆಡಿ ಇವ್ರಿಗೆ ಕೊಬ್ಬಿದೆ ಇನ್ನು ಅದನ್ನ ತಿನ್ಬಿಟ್ಟು ಜಾಸ್ತಿ ಇಲ್ಲ ಪಾಪ ಹೆಲ್ತ್ ಕಾನ್ಶಿಯಸ್ ನೋಡಿ ನಾವು ಆ ಥರ ಡಯಟ್ ಮಾಡೋರನ್ನ ಸಪೋರ್ಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಸೊ ಇದು ಮುಗಿದಿದೆ ಸೊ ನನ್ನ ಕುಕಿಂಗ್ ಮುಗ್ದಿದೆ ಈಗ ನಾನು ಹೆಂಗೆ ಪ್ಲೇಟಿಂಗ್ ಮಾಡ್ತೀನಿ ಅಂತ ನೋಡಿ 2 ನಿಮಿಷ ಟೈಮ್ ಕೊಡಿ ಸೊ ಇನ್ನು ಯಾರ್ಯಾರೆಲ್ಲ ನಮ್ಮ ಪ್ರಿಯಾಂಕಾ DS ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಐಕನ್ನ ಒತ್ತಿಟ್ಕೊಳ್ಳಿ ತಕ್ಷಣ ಇವ್ರು ಯಾರ್ಯಾವುದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಹೊಸ ವಿಡಿಯೋಸ್ ಬಂದ್ರು ಪಟ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮೂಲಕ ಅವರಿಗೆ ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಓಕೆ ಇನ್ನು ನೆಕ್ಸ್ಟ್ ನಾನು ಏನೇನು ವಿಡಿಯೋಸ್ ಮಾಡಬೇಕು ನೆಗೆಟಿವ್ ಇದ್ರೂ ಪರವಾಗಿಲ್ಲ ಹೇಳಿ ಈ ತರ ಮಾಡ್ತಿದ್ದಾರೆ ಇದು ಬೇಡ ಹಿಂಗೆ ಅಂತ ಹೇಳಿ ನಾನು ತಗೊಳ್ಳೋದಿದ್ರೆ ನಾನು ಡೆಫಿನೆಟ್ಲಿ ತಗೊಂತೀನಿ ತಗೊಂತಾರೆ ಹೆಂಗಾದ್ರೂ ತಗೊಂತಾರೆ ತಲೆ ಕೆಡಿಸ್ಕೊಬಿಡಿ ಕಮೆಂಟ್ ಮಾಡಿ ಒಟ್ಟು ಥ್ಯಾಂಕ್ ಯು ಬಾಯ್